ಎಲ್ರಿಗೂ ನಮಸ್ಕಾರ. ಮೊನ್ನೆ ದಿವಸ ಮಾನ್ಯ ಕುಮಾರಸ್ವಾಮಿಯವರು ಹೆಣ್ಮಕ್ಳು ಗ್ಯಾರಂಟಿ ಯೋಜನೆಗಳಿಂದ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಸನ್ಮಾನ್ಯ ಕುಮಾರಸ್ವಾಮಿಗಳೇ, ನಿಮ್ಮನ್ನು ನಾನು ಒಂದೆರಡು ಮೂರು ಪ್ರಶ್ನೆ ಕೇಳ್ತೀನಿ. ಹೆಣ್ಮಕ್ಳು ಯಾವ ರೀತಿ ದಾರಿ ತಪ್ಪಿದ್ದಾರೆ ಅಂತ ದಯಮಾಡಿ ನೀವು ಈಗಾಗಲೇ ಮಹಿಳಾ ಆಯೋಗ ನಿಮಗೆ ನೋಟಿಸ್ ಕೊಟ್ಟಿದೆ, ಅಲ್ಲಿ ನೀವು ಸ್ಪಷ್ಟಪಡಿಸ್ಬೇಕು. ಸನ್ಮಾನ್ಯರೇ, ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗೋದು ತಪ್ಪ? ಹೆಣ್ಮಕ್ಳು ಅವರು ಕೆಲಸ ಕಾರ್ಯಗಳಿಗೆ ಹೋಗೋದು ತಪ್ಪ? ಹೆಣ್ಮಕ್ಳು ಅವರ ಸಂಬಂಧಿಕರ ಮನೆಗೆ ಹೋಗೋದು ತಪ್ಪ? ಹೆಣ್ಮಕ್ಳು ಅವರ ಮನೆ ಕುಟುಂಬಕ್ಕೆ ಹೊರೆ ಕಮ್ಮಿ ಆಗಿರೋದು ತಪ್ಪ? ಸರ್ಕಾರ ಅವ್ರಿಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿರೋದು ನಿಮಗೆ ಹೊಟ್ಟೆ ಉರಿನ, ಹೊಟ್ಟೆ ಕಿಚ್ಚ? ದಾರಿ ತಪ್ಪಿದ ಮಗ ಆಗಿರೋದು ನೀವು ಯಾಕೆ ನೆಟ್ಟಿಗೆ ಹೋಯ್ತಿದ್ರು, ಕೌಲು ದಾರಿ ಹೊಡ್ಕೊಂಡ್ಬಿಟ್ಟಿದ್ದೀರಿ? ನೀವೇನು ತಪ್ಪು ಮಾಡಿಲ್ವಾ? ಹೆಣ್ಮಕ್ಳು ಯಾವ ರೀತಿ ತಪ್ಪು ಮಾಡಿದ್ದಾರೆ ಅಂತ ದಯಮಾಡಿ ತಾವು ಸ್ಪಷ್ಟಪಡಿಸ್ಬೇಕು. ಈಗ ಬರ್ತಿರಲ್ಲ, ಚುನಾವಣೆ ಬೇರೆ ಮಂಡ್ಯದಲ್ಲಿ ನಿಂತ್ಬಿಟ್ಟಿದ್ದೀರಿ, ನಾಳೆಯಿಂದ ಪ್ರಚಾರ ಬಹಿರಂಗ ಸಭೆಗಳು ಬರ್ತೀರಿ, ಅಲ್ಲಿ ಹೆಣ್ಮಕ್ಳು ನಿಮ್ಮನ್ನು ಯಾವ ರೀತಿ ಕ್ವಶನ್ ಮಾಡ್ತಾರೆ ಅಂತ ಅದಕ್ಕೂ ರೆಡಿಯಾಗಿ ಬರಬೇಕು ಒಂದು. ಆಮೇಲೆ ಅಲ್ಲೂ ಕೂಡ ಬಹಿರಂಗವಾಗಿ ನೀವು ಹೇಳ್ಬೇಕು, ಹೆಣ್ಮಕ್ಳು ಈ ರೀತಿ ದಾರಿ ತಪ್ಪಿದ್ದಾರೆ, ಹಿಂಗೆ ದಾರಿ ತಪ್ಪಿದ್ದಾರೆ, ಹಂಗೆ ದಾರಿ ತಪ್ಪಿದ್ದಾರೆ, ಅವ್ರು ಅಲ್ಲೋಗಿದ್ರು, ಇವ್ರು ಇಲ್ಲೋಗಿದ್ರು ಅಂತ ದಯಮಾಡಿ ನೀವು ಸ್ಪಷ್ಟೀಕರಣ ಮಾಡಬೇಕು. ಕುಮಾರಣ್ಣ ಸ್ವಾಮಿ, ದಯವಿಟ್ಟು.